ಚುನಾವಣೆವರೆಗೂ ಬರಲ್ಲ. ಎಲ್ಲರೂ ಅಲ್ಲಿವರೆಗೂ ನಾವು ಕಾಯ್ಬೇಕು. ಸಂತ್ರಸ್ತರು ವ್ಯತ್ಯಾಸ. ಪಾಪ ಚುನಾವಣೆ ತಾಳ್ಮೆಯಿಂದ ಕಾಯ್ತಾ ಇದ್ದಾರೆ. ಆ ಚುನಾವಣೆ ಬಂದ ಮೇಲೆ ಎಲ್ಲ ಸರಿ. ಬೇರೆ ನೋಡಿ, ಎಸ್ ಟಿ ಸೋಮಶೇಖರ್ ಅವರು ನನ್ನ ಭಾಳ ಆತ್ಮೀಯರು, ನನ್ನ ಸ್ನೇಹಿತರು. ಅವ್ರ ಬಗ್ಗೆ ಅಪಾರವಾದ ಗೌರವ, ಇವತ್ತಿಗೂ ಅಭಿಮಾನ. ಅವರು ಮೋದಿಗಿಂತ ಚಿಕ್ಕವರು, ಅಮಿತ್ ಶಾಕ್ಕಿಂತ ದೊಡ್ಡವರು. ಅವ್ರ ಬಗ್ಗೆ ನಾನು ಮಾತಾಡಲ್ಲ. ಒಳ್ಳೆ ಕತೆ ಆಯ್ತಲ್ಲ. ಕುಮಾರಣ್ಣನ ಮನೆ ಬಾಗಿಲಲ್ಲಿ ನಿಂತ್ಕೊಂಡು ಕುಮಾರಣ್ಣನ ಮನೆ ಹತ್ರ ನಿಂತ್ಕೊಂಡವ್ರೆ. ಕುಮಾರಣ್ಣನ ಇವತ್ತ ಏನೋ ಬರೋಂಥ ಮಾತಾಡೋ ಅಂತ ಒಂದು ಕಾಲ ಆಯಿತು. ಅದರಲ್ಲಿ ನಂದು ಯಾವುದೇ ಮಹಾ. ಆದರೂ ಅವ್ರು ನನ್ನ ಸ್ನೇಹಿತರು. ಅವ್ರ ಬಗ್ಗೆ ಒಂದೇ ಮಾತು, ಮೋದಿಗಿಂತ ಚಿಕ್ಕವರು, ಅಮಿತ್ ಶಾಕ್ಕಿಂತ ದೊಡ್ಡವರು. ನಾನೇನು ಮಾತಾಡೋದು. ಸರ್, ನನ್ನ ರೆಸಿಗ್ನೇಷನ್ ಯಾಕೆ ಸರ್? ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗ್ಬೇಕು ಅಂತಿದ್ದೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. KRS ಕಟ್ಟಂತ ನಾಲ್ವಡಿ ಕೃಷ್ಣರಾಜ ಒಡೆಯರ್ನೇ ಯಾರು ನೆನೆಸ್ಕೊಳ್ಳಲ್ಲ. ಬೆಂಗಳೂರು ಕಟ್ಟಂತ ಕೆಂಪೇಗೌಡರು ನೆನೆಸ್ಕೊಳ್ಳಲ್ಲ. ವಿಧಾನಸೌಧ ಕಟ್ಟಂತ ಹನುಮಂತೇವ್ರು ನೆನೆಸ್ಕೊಳ್ಳಲ್ಲ. ನಮ್ದು ಯಾವ ಲೆಕ್ಕ ಆದರೆ ರಾಜಕಾರಣದಲ್ಲಿ ಯಾರಾದರೂ ಭಾಳ ನನ್ನ ಸ್ನೇಹಿತ ಅಂದರೆ ಅವರಂಥ ಶತಮೂರ್ಖರು ಯಾರೂ ಇಲ್ಲ. ರಾಜಕಾರಣ ಯಾವ ಸ್ನೇಹಿತರು ಅಲ್ಲ, ಯಾವ ಶತ್ರುಗಳಲ್ಲ, ಯಾವ ಮಿತ್ರರು ಅಲ್ಲ. ಈಗ ಗೊತ್ತಿರಲಿ. ಹೃದಯಾಂತರಾಳದಿಂದ ಸಾಧ್ಯನೇ ಇಲ್ಲ. ರಾಜಕಾರಣ ಇದೇನು ಇವತ್ತಿಂದ ಬರ್ತಾ ಇದೆ. ಮಹಾಭಾರತದಿಂದ ಹಿಡಿದು ರಾಮಾಯಣದಿಂದ ಹಿಡಿದು ಇವತ್ತವರೆಗೂ ಇದು ಹಿಂಗೆ ಬರ್ತಾ ಇದೆ. ಆವತ್ತಿಗೂ ಇತ್ತು, ಇವತ್ತಿಗೂ ಇದೆ. ಆವತ್ತಿಗೂ ಪಕ್ಷಪಾತ ಇತ್ತು, ಇವತ್ತಿಗೂ ಇದೆ.